ಬಿಡದಿ ಭೂ ಯುದ್ಧದ ಹಿನ್ನೆಲೆಯಲ್ಲಿ ಜೆಡಿಎಸ್ನಿಂದಲೂ ಕೂಡ ಈಗ ಪಾದಯಾತ್ರೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆಗೆ ಜೆಡಿಎಸ್ ಸಿದ್ಧತೆಯನ್ನ ಮಾಡ್ಕೋತಾ ಇದೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಆರಂಭ ಮಾಡ್ಕೋತಾ ಇದ್ದಾರೆ. ಜುಲೈ 30, 31 ಮತ್ತೆ ಆಗಸ್ಟ್ 1ರಂದು ಪ್ಲಾನ್ ಮಾಡ್ಕೋತಿದ್ದಾರೆ. ಬಿಡದಿ ಭೂ ಯುದ್ಧದ ಹಿನ್ನೆಲೆಯಲ್ಲಿ ನಿನ್ನೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡಿದ್ದಾಯ್ತು, ಪ್ರತಿಭಟನೆಯನ್ನ ಮಾಡಿದ್ದಾಯ್ತು, ಪಾದಯಾತ್ರೆ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಈಗ ಜೆಡಿಎಸ್ ಪಾದಯಾತ್ರೆಗೆ ತಯಾರಿ ಮಾಡ್ಕೋತಾ ಇರುವಂತದ್ದು. ಜುಲೈ 30, 31 ಮತ್ತೆ ಆಗಸ್ಟ್ 1ನೇ ತಾರೀಕು ಬಿಜೆಪಿ ಪಾದಯಾತ್ರೆಗೂ ಮೊದಲೇ ದಳಪತಿಗಳು ರಣತಂತ್ರ ಹೂಡೋಕೆ ಈಗ ಪ್ಲಾನ್ ಮಾಡ್ಕೋತಾ ಇದ್ದಾರೆ. 3 ದಿನಗಳ ಕಾಲ ಪಾದಯಾತ್ರೆಗೆ ಜೆಡಿಎಸ್ ಮುಂದಾಗ್ತಾ ಇರುವಂತದ್ದು. ಈಗ ರಾಜಕೀಯ ತಿರುವನ್ನ ಪಡ್ಕೊಳ್ಳೋದಕ್ಕೆ ಆರಂಭ ಆಗಿದೆ. ಮೊದಲಿಂದಲೂ ರಾಜಕೀಯವೇ ಆಗ್ತಾ ಇರುವಂತದ್ದು ಬಿಡದಿ ಯುದ್ಧದ ಹಿನ್ನೆಲೆಯಲ್ಲಿ. ಇಲ್ಲಿ ಮಧ್ಯದಲ್ಲಿ ನರಳಾಡ್ತಾ ಇರುವಂತದ್ದು ಅಲ್ಲಿನ ರೈತರು, ಅನ್ನದಾತರು. ತಮ್ಮ ಭೂಮಿಯನ್ನ ತಾವು ಉಳಿಸ್ಕೊಳ್ಳೋದಕ್ಕೆ ಪ್ರತಿದಿನ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಮಾಡೋಕೆ ಮುಂದಾಗ್ತಾ ಇರುವಂತದ್ದು ರಾಜಕೀಯ ನಾಯಕರುಗಳು, ಇವನ್ ರಾಜ್ಯ ಸರ್ಕಾರ, ವಿಪಕ್ಷಗಳು. ಈಗ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದ್ದಾಯ್ತು, ಪ್ರತಿಭಟನೆ ಮಾಡಿದ್ದಾಯ್ತು ಬಿಜೆಪಿ ಸರ್ಕಾರ. ಈಗ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಕೂಡ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಪಾದಯಾತ್ರೆ ದಿನಾಂಕವನ್ನೇನೋ ಘೋಷಣೆ ಮಾಡಲಿಲ್ಲ. ಈಗ ಆಗಲೇ ರಣತಂತ್ರವನ್ನ ಹೂಡೋದಕ್ಕೆ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ. ಈ ತಿಂಗಳ ಕೊನೆ ದಿನಗಳಾಗಿರುವಂತಹ ಜುಲೈ 30 ಮತ್ತೆ 31 ಹಾಗೇನೆ ಆಗಸ್ಟ್ 1ನೇ ತಾರೀಕು ಈ 3 ದಿನಗಳ ಕಾಲ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಈಗ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಹಂತದ ರಾಜಕೀಯ ಇಲ್ಲಿ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಗೋವಿಂದ್ ಸರ್. ಗೋವಿಂದ್ ಸರ್, ಈ ಒಂದು ವಿಚಾರದಲ್ಲಿ ಈಗ ಮತ್ತೊಂದು ರೀತಿಯಾದಂತಹ ರಾಜಕೀಯ ಮಾಡೋದಕ್ಕೆ ವಿಪಕ್ಷಗಳು ಪ್ಲಾನ್ ಮಾಡ್ಕೋತಾ ಇದೆಯಾ ಅಂತ ಇಲ್ಲಿ ನರಳಾಡ್ತಾ ಇರುವಂತ ಮಾತ್ರ ಅನ್ನದಾತರು. ಈ ಕಡೆ ರಾಜ್ಯ ಸರ್ಕಾರ 2 ತಿಂಗಳು ಗ್ಯಾಪ್ ಕೊಡ್ತೀವಿ ಅಂತ ಹೇಳ್ತಾರೆ, ಅಧಿಸೂಚನೆ ಮಾಡ್ತಾರೆ. ಇಲ್ಲಿ ಮತ್ತೊಂದು ರೀತಿಯಾಗಿ ವಿಪಕ್ಷಗಳು ಇಲ್ಲಿ ಮತ್ತೊಂದು ರೀತಿಯಾದಂತಹ ಸಪೋರ್ಟ್ ಅನ್ನೋ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಅಥವಾ ನಿಜವಾಗ್ಲೂ ಕೂಡ ಈ ಒಂದು ಭೂ ಯುದ್ಧಕ್ಕೆ ಗೆಲುವು ಸಿಗುತ್ತಾ ರೈತರಿಗೆ ಅಂತ? ಗಾಯತ್ರಿ, ಸದ್ಯದ ಮಟ್ಟಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಸಾಬೀತಾಗ್ತಿದೆ ಅಂತ ಕಾಣಿಸ್ತಿದೆ. ಒಂದ್ ಕಡೆ ನಾವು ಯಾವುದೇ ರೀತಿಯ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಜಂಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹಿಂದೆ ಏನು ವಿಜೇಂದ್ರ ಆದಿಯಾಗಿ, ಅಶೋಕ್ ಆದಿಯಾಗಿ, ಎಚ್ ಡಿ ಕುಮಾರಸ್ವಾಮಿ ಆದಿಯಾಗಿ ಹೇಳಿದ್ರು. ಆದ್ರೆ ಈಗ ಬಿಡದಿ ಹೋರಾಟ ವಿಚಾರ ಸಂಬಂಧಪಟ್ಟಂತೆ ಈಗ ಕ್ರೆಡಿಟ್ ವಾರ್ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಒಂದು ದೊಡ್ಡ ಮಟ್ಟದ ಕೋಲ್ಡ್ ವಾರ್ ನಡೀತಿದೆ ಅಂತ ಕಾಣಿಸ್ತಿದೆ. ನಿನ್ನೆ ಅಷ್ಟೇ ಬಿಡದಿ ಹೋರಾಟ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ನಿನ್ನೆ ಏನು ಬೀದಿಗಿಳಿದಿದ್ರು. ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಹೇಳಿದ್ರು, ನಾವು ಏನು ಬೈರಮಂಗಲದಿಂದ ಬಿಡದಿಯಿಂದ ಬೆಂಗಳೂರಿಗೆ ಒಂದು ಪಾದಯಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿ ಅನೌನ್ಸ್ ಅನ್ನ ಕೂಡ ಮಾಡಿದ್ರು. ಅದೇ ದಿನಾಂಕ ಯಾವ್ದು ವಿಚಾರ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಎಷ್ಟೇ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅನೌನ್ಸ್ ಮಾಡಿದ್ರು. ಈಗ ಜೆಡಿಎಸ್ ನಾಯಕರು ನೇರವಾಗಿ ಇವತ್ತು ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿರುವಂತದ್ದು, ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದೀವಿ, ಈ ಹಿಂದೆ ಕೂಡ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಒಂದು ಹೇಳಿದ್ವಿ. ಅದರಂತೆ ಇವತ್ತು ದಿನಾಂಕವನ್ನ ಇವತ್ತು JDLP ನಾಯಕರಂತ ಸುರೇಶ್ ಬಾಬು ಅವರು ಅನೌನ್ಸ್ ಅನ್ನ ಮಾಡಿರುವಂತದ್ದು. ಈ ಮೂಲಕ ಎಲ್ಲೋ ಒಂದ್ ಕಡೆ ಕ್ರೆಡಿಟ್ ವಾರ್ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಎಲ್ಲೋ ಒಂದ್ ಕಡೆ ಒಂದು ಪೈಪೋಟಿ ನಡೀತಿದೆ ಅಂತ ಕಾಣಿಸ್ತದೆ. ಈ ಒಂದು ಜುಲೈ 30, 31 ಮತ್ತು ಆಗಸ್ಟ್ 1 ಒಟ್ಟು 3 ದಿನಗಳ ಕಾಲ ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಒಟ್ಟು 3 ದಿನ ಒಂದು ಪಾದಯಾತ್ರೆ ಮಾಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೆಯಲಿದೆ. ಕಡೆ ದಿನ ಅಂದ್ರೆ ಆಗಸ್ಟ್ 1ರಂದು ನಡೆಯುವಂತಹ ಪಾದಯಾತ್ರೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಎಚ್ ಡಿ ದೇವೇಗೌಡರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ಏನ್ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಹೇಳಿದ್ದಾರೆ, ನಾವು ಬಿಡದಿಯಿಂದ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ, ಆದ್ರೆ ದಿನಾಂಕವನ್ನ ಅನೌನ್ಸ್ ಮಾಡಿಲ್ಲ. ಹಾಗಾಗಿ ಈಗ ಜೆಡಿಎಸ್ ಜೊತೆ ಸೇರಿ ಒಂದು ಹೋರಾಟವನ್ನ ಮಾಡ್ತಾರ ಅಥವಾ ಪ್ರತ್ಯೇಕವಾಗಿ ಏನಾದ್ರೂ ಹೋರಾಟ ಮಾಡ್ತಾರ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆಗಸ್ಟ್ 1ನೇ ವಾರದಿಂದ ಮಳೆಗಾಲ ಅಧಿವೇಶನ ಶುರುವಾಗ್ತದೆ. ಈ ಒಂದು ಅಧಿವೇಶನ ಮುನ್ನ ಈ ಒಂದು ಪಾದಯಾತ್ರೆ ನಡಿಬೇಕಾಗುತ್ತೆ. ಯಾಕಂದ್ರೆ ಅಧಿವೇಶನದ ಸದನದ ಒಳಗಡೆ ಕೂಡ ಈ ಒಂದು ವಿಚಾರ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಸೃಷ್ಟಿಯಾಗುತ್ತೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಮುಂದಾಗ್ತಾರೆ.
ಮುಂದಾಗ್ತಾರೆ. ಹಾಗಾಗಿ ಈ ಒಂದು ಹೋರಾಟದ ಒಂದು ಹಾದಿ ಏನಿದೆ ಇದು ಮತ್ತೊಂದು ಭಾಗ. ಹಾಗಾಗಿ ಈಗ ಜೆಡಿಎಸ್ ನಾಯಕರು ನೇರವಾಗಿ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂತ ವಿಚಾರದಲ್ಲಿ ಈಗ ಬಿಜೆಪಿ ನಾಯಕರು ನಾವು ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ದಿನಾಂಕವನ್ನು ಅನೌನ್ಸ್ ಮಾಡಿರ್ಲಿಲ್ಲ. ಹಾಗಾಗಿ ಬಿಜೆಪಿ ಜೆಡಿಎಸ್ ನಡುವೆ ಒಂದು ರೀತಿಯ ಕ್ರೆಡಿಟ್ ವಾರಿಗೆ ಒಂದು ಬಿಡದಿ ಹೋರಾಟ ಎಲ್ಲೋ ಒಂದ್ ಕಡೆ ಹೋಗ್ತಿದೆ ಅಂತ ಕಾಣಿಸ್ತಿದೆ. ಹಾಗಾಗಿ ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಏನು ಜಂಟಿಯಾಗಿ ಮಾಡ್ತಾರಾ ಅಥವಾ ಪ್ರತ್ಯೇಕವಾಗಿ ಮಾಡ್ತಾರಾ ಅನ್ನೋದನ್ನ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಗಾಯತ್ರಿ. ಥ್ಯಾಂಕ್ ಯು ಗೋವಿಂದ್ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಸದ್ಯದ ಮಟ್ಟಿನ ಪರಿಸ್ಥಿತಿ. ಈ ಕಡೆ ಎರಡೂ ವಿಪಕ್ಷಗಳು ಕೂಡ ಪಾದಯಾತ್ರೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಬಿಡದಿಗೆ ಸಪೋರ್ಟ್ ಮಾಡೋದಕ್ಕೆ, ಬಿಡದಿಯ ರೈತರಿಗೆ ಒಂದು ವಿಚಾರದಲ್ಲಿ